ಬಿಜೆಪಿಯಿಂದ ಶಾಸಕ ಚಂದ್ರು ಲಮಾಣಿ ಅಮಾನತು ಮಾಡಿದ್ದಾರಾ ಅನ್ನುವಂತ ಪ್ರಶ್ನೆ. ಯಾಕಂತ ಹೇಳಿದ್ರೆ ಯಾವಾಗ ಇವತ್ತು ಸಂಜೆ ಅವರ ಮೇಲೆ ನೇರವಾಗಿ ಲೋಕಾಯುಕ್ತ ದಾಳಿ ಮಾಡಿ ರೆಡ್ ಹ್ಯಾಂಡ್ ಆಗಿ 5 ಲಕ್ಷದ ಜೊತೆಯಲ್ಲಿ ಅವರನ್ನು ಹಿಡಿದ್ರು, ಈ ಸಂದರ್ಭದಲ್ಲಿ ಬಿಜೆಪಿಯ ಮುಜುಗರವನ್ನು ತಪ್ಪಿಸಿಕೊಳ್ಳೋಕೋಸ್ಕರ ಶಾಸಕ ಚಂದ್ರು ಲಮಾಣಿ ಅವರನ್ನ ಅಮಾನತು ಮಾಡಿತು ಅನ್ನುವಂಥ ಪ್ರಶ್ನೆಗಳಿದೀಗ ಮೂಡ್ತಾ ಇದೆ. ಯಾವುದೇ ಕ್ಷಣದಲ್ಲೂ ಕೂಡ ಚಂದ್ರು ಲಮಾಣಿ ಉಚ್ಚಾಟನೆ ಆಗುವ ಸಾಧ್ಯತೆ ಇದೆ ಅಂತ ಬಿಜೆಪಿಯಿಂದ. ಲಂಚ ಪಡೆದ ಎಂಎಲ್ಎ ಚಂದ್ರು ಲಮಾಣಿ ಅಮಾನತು ಆಗುವ ಸಾಧ್ಯತೆ ಇದೆ. ಲಂಚ ಪಡೆದು ಬಿಜೆಪಿಗೆ ಮುಜುಗರ ಉಂಟು ಮಾಡಿದ್ದಾರಂತೆ ಶಾಸಕರು. ಎಸ್, ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರಂತೆ ಬಿಜೆಪಿ ಶಾಸಕ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೆ. ಇದೀಗ ಚಂದ್ರು ಲಮಾಣಿಯನ್ನ ಉಚ್ಚಾಟನೆ ಮಾಡಲಾಗುತ್ತೆ ಬಿಜೆಪಿಯಿಂದ. ಕೆಲವೇ ಕ್ಷಣಗಳಲ್ಲಿ, ಯಾವ ಕ್ಷಣಗಳಲ್ಲಿ ಬೇಕಿದ್ರು, ಗುತ್ತಿಗೆದಾರನಿಂದ 5 ಲಕ್ಷ ಕಮಿಷನ್ ಪಡೆಯುವಾಗ ಲೋಕಬಲೆಗೆ ಬಿದ್ದಿದ್ರು, ಲಂಚ ಪಡೆಯುವಾಗಲೇ ರೆಡ್ ಹ್ಯಾಂಡ್ ಆಗಿ ಟ್ರ್ಯಾಪ್ ಆಗಿದ್ದಾರೆ ಶಾಸಕ. ಗದಗ ಜಿಲ್ಲೆಯ ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಇನ್ನು ಯಾವುದೇ ಕ್ಷಣದಲ್ಲಿಯೂ ಕೂಡ ಬಿಜೆಪಿಯಿಂದ ಉಚ್ಚಾಟನೆ ಆಗಬಹುದು. ಒಂದು ಕಡೆಯಲ್ಲಿ ಬಿಜೆಪಿ ಹೇಳ್ತಾ ಇದೆ ಲಂಚ ಮುಕ್ತವಾಗಿ, ನಾ ಕಾಯಂಗ ನಾ ಕಾನೇ ದುಂಗ, ನರೇಂದ್ರ ಮೋದಿ ಅವರ ಸಾಲುಗಳು. ನಾ ಕಾಯಂಗ ನಾ ಕಾನೇ ದುಂಗ, ಈ ತತ್ವಕ್ಕೆ ಲಮಾಣಿ, ಚಂದ್ರು ಲಮಾಣಿ ದೊಡ್ಡ ಕಳಂಕವಾಗಿಬಿಟ್ರು. ಸದ್ಯ ಮೂವರನ್ನ, ಚಂದ್ರು ಲಮಾಣಿ ಮತ್ತು ಅವರ ಇಬ್ಬರು ಪಿಎಗಳನ್ನ ಇದೀಗ ಲೋಕಾಯುಕ್ತರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ರೇಡ್ ನಡೆದಿತ್ತು. ಬಿಜೆಪಿಯಿಂದ ಶಾಸಕ ಚಂದ್ರು ಲಮಾಣಿಯನ್ನ ಇನ್ನು ಮುಂದೆ ಯಾವುದೇ ಕ್ಷಣದಲ್ಲೂ ಕೂಡ ಅಮಾನತು ಮಾಡಬಹುದು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಜೆಪಿ ಇಡೀ ದೇಶವ್ಯಾಪಿ ಹೇಳ್ತಾ ಇದೆ ನಾ ಕಾಯಂಗ ನಾ ಕಾನೇ ದುಂಗ ಅಂತ ಹೇಳಿ, ನಾನು ತಿನ್ನೋದು ಇಲ್ಲ, ಬೇರೆಯವ್ರಿಗೆ ತಿನ್ನೋಕ್ಕೂ ಬಿಡೋದಿಲ್ಲ ಅಂತ ಹೇಳಿ. ಆದರೆ ಬಿಜೆಪಿಯ ಶಾಸಕರೇ ಅದು ಕೂಡ ರೆಡ್ ಹ್ಯಾಂಡ್ ಆಗಿ ಲಂಚ ಸ್ವೀಕಾರ ಮಾಡುವಾಗ ಸಿಕ್ಕು ಬಿದ್ದಿರೋದು. ಬಿಜೆಪಿಗೆ ಬಹಳ ಇರಿಸು ಮುರಿಸಿನ ವಾತಾವರಣ ನಿರ್ಮಾಣ ಆಗಿದೆ. ಬಿಜೆಪಿಗೆ ಬಹಳ ಮುಜುಗರ ಆಗಿದೆ. ಈ ಮುಜುಗರದ ಡ್ಯಾಮೇಜ್ ಮಾಡ್ಕೊಳ್ಬೇಕಾದ್ರೆ ಅವರಿಗೆ ಸದ್ಯಕ್ಕಿರೋದು ಒಂದೇ ಒಂದು ಹಾದಿ, ಅದು ಚಂದ್ರು ಲಮಾಣಿ ಅವರನ್ನ ವಜಾ ಮಾಡುವುದು, ಪಕ್ಷದಿಂದ ಉಚ್ಚಾಟನೆ ಮಾಡುವುದು. ಮತ್ತೊಂದು ಕಡೆಯಲ್ಲಿ ಖಾಲಿ ಮಾತು ಹರಿಬಿಟ್ಟಕ್ಕೆ ಯತ್ನಾಳ್ರವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಅಂತಾದ್ಮೇಲೆ ಲೋಕಾಯುಕ್ತ ದಾಳಿಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ ನಂತರವೂ ಕೂಡ ಲಮಾಣಿ ಅವರನ್ನ ಉಚ್ಚಾಟನೆ ಮಾಡದೇ ಇದ್ರೆ ಏನ್ ಕತೆ ಅಂತ. ಶ್ರೀ ಬಾಲಾಜಿ ಆಸ್ಪತ್ರೆಯ ಮಾಲೀಕರು, ಡಾಕ್ಟರ್ ಆಗಿದ್ದವರು, ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ, ಆಸ್ಪತ್ರೆಯಲ್ಲಿ ಆರಂಭದಲ್ಲಿ ವೃತ್ತಿಯನ್ನ ಮಾಡಿ ಆ ಬಳಿಕ ತನ್ನದೇ ಆದ ಸ್ವಂತ ಆಸ್ಪತ್ರೆಯನ್ನ ಕಟ್ಟಿಕೊಂಡು ಎಲೆಕ್ಷನ್ ನಿಂತು ಗೆದ್ದು ಬಂದಂತ ಚಂದ್ರು ಲಮಾಣಿ ಇವತ್ತು ಸಂಜೆ ಹೊತ್ತಿಗೆ ರೆಡ್ ಹ್ಯಾಂಡ್ ಆಗಿ ಕೈಗೆ ಸಿಕ್ಕಿಬಿದ್ದರು, ಲೋಕಾಯುಕ್ತರ ಕೈಗೆ. ಈ ಸುದ್ದಿಯನ್ನ ಆರ್ಮ್ಯಾಕ್ಸ್ ಕನ್ನಡ ಮೊದಲಿಗೆ ನಾವು ಬ್ರೇಕ್ ಮಾಡಿದ್ವಿ. ಇದೀಗ ಅವರನ್ನ ಯಾವುದೇ ಕ್ಷಣದಲ್ಲೂ ಕೂಡ ಉಚ್ಚಾಟನೆ ಮಾಡಬಹುದು ಅನ್ನುವಂಥ ಸುದ್ದಿ ಲಭ್ಯವಾಗ್ತಾ ಇದೆ.